ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅವಾಗಲೇ ಕೇಳಿದೆ ಚೆನ್ನಾಗಿದ್ದೀರಾ ಅಂತ. ಚೆನ್ನಾಗಿರಿ, ಎಲ್ಲರೂ ಚೆನ್ನಾಗಿರಬೇಕು. ನಮ್ಮನ್ನ ಯಾರು ಪ್ರೀತಿಸ್ತಾರೋ ಅವ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳಿ. ಬೇರೆ ನಮ್ಗೆ ಯಾರು ರೆಸ್ಪೆಕ್ಟ್ ಮಾಡ್ತಾರೋ ಅವ್ರನ್ನ ನೀವು ರೆಸ್ಪೆಕ್ಟ್ ಮಾಡಿ, ಅವ್ರನ್ನ ನೀವು ಪ್ರೀತಿಸಿ, ಒಂದು ಗೌರವ ಕೊಡಿ. ನಮ್ಮನ್ನು ಯಾರು ರೆಸ್ಪೆಕ್ಟ್ ಮಾಡಲ್ಲ, ನಮ್ಮನ್ನು ಯಾರು ಪ್ರೀತಿಸಲ್ಲ, ನಮ್ಗೆ ಯಾರು ಅವಮಾನ ಮಾಡ್ತಾರೆ ಅಂಥವ್ರಿಂದ ದೂರ ಇರಿ. ಅಂಥವ್ರನ್ನ ನೀವು ಹತ್ರ ಕೂಡ ಬಿಟ್ಕೊಳ್ಳೋದಕ್ಕೆ ಹೋಗಬೇಡಿ. ನಮ್ಮನ್ನು ಯಾರು ಪ್ರೀತಿಸ್ತಾರೋ ಗೌರವಿಸ್ತಾರೋ ಅವರಿಗೆ ನಾವು ಅಷ್ಟೇ ಪ್ರೀತಿ ಗೌರವ ಕೊಟ್ಟರೆ ಸಾಕು. ನಂಬಿಕೆ ಇರಬೇಕು. ಸೊ ಎಲ್ಲ ದೇವ್ರನ್ನ ನಂಬಿ, ಜನನ ನಂಬಿ ಹಾಳಾಗಿರೋರು ತುಂಬ ಜನ ಇದ್ದಾರೆ. ಆದರೆ ದೇವ್ರನ್ನ ನಂಬಿ ಹಾಳಾಗಿರೋರು ಇಲ್ಲಿವರೆಗೂ ಯಾರೂ ಇಲ್ಲ. ಭಗವಂತನ ನಂಬಿದ್ರೆ ಸಾಕು. ನೀವು ಯಾವುದೇ ದೇವರಾದ್ರೂ ಪರವಾಗಿಲ್ಲ. ಸೊ ನಿಮಗೆ ನಿಮ್ಮ ಇಷ್ಟದ ದೇವರು, ನಿಮ್ಮ ಮನೆ ದೇವರು, ಯಾವ ದೇವ್ರನ್ನಾರ ನಂಬಿ ನಂಬಿಕೆ ಇಟ್ಟು ಪೂಜೆ ಮಾಡಿ. ಇಲ್ಲಿಂದ ಇಲ್ಲಿ ಕರ್ಕೊಂಡು ಹೋಗೋ ಶಕ್ತಿ ಆ ಭಗವಂತನಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ. ನಂಬಿಕೆ ಇರಬೇಕು ಪ್ರತಿಯೊಬ್ಬರೂ ಅಷ್ಟೇ. ಸೊ ಈಗಿನ ವಿದ್ಯಮಾನಗಳನ್ನ ನೀವು ನೋಡ್ಬೋದು. ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ನಂಬಿಕೆ, ದೇವರು ಭಗವಂತನ ನಂಬಿ ಏನೆಲ್ಲ ಪಡ್ಕೊಳ್ತಾ ಇದ್ದಾರೆ ಅಂತ. ಸೊ ನಂಬಿಕೆ ನಂಬೋದ್ರಲ್ಲಿ ಏನು ತಪ್ಪಿಲ್ಲ. ಕೆಲವರೆಲ್ಲ ದೇವ್ರ ಬಗ್ಗೆ ಅಸಡ್ಡೆ ಮಾತಾಡ್ತಾರೆ, ಅಂಥವ್ರನ್ನ ಬಿಟ್ಬಿಡೋಣ. ಸೊ ತುಂಬಾ ಒಳ್ಳೇದಾಗಬೇಕು. ಒಳ್ಳೇದಾಗುತ್ತೆ ಅಂದರೆ ನಂಬಿಕೆ ಒಂದೇ ಜೀವನ. ಸೊ ನಂಬಿಕೆಯಿಂದ ಪೂಜೆ ಮಾಡಿ, ಖಂಡಿತವಾಗ್ಲೂ 101% ಭಗವಂತ ನಮ್ಮ ಜೊತೆ ಇರ್ತಾರೆ. ಈಗಷ್ಟೇ ಪೂಜೆ ಎಲ್ಲ ಮುಗೀತು. ಈ ದೀಪ ಯಾಕೆ ಹಚ್ಚಿದ್ದೀರಾ ಅಂತ ಆಮೇಲೆ ಕೇಳ್ತೀರಲ್ವಾ, ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ಇವತ್ತು ಗುರುವಾರ, ಹಾಗೆಯೇ ಸಂಕಷ್ಟರ ಚತುರ್ಥಿನೂ ಬಂದಿದೆ. ಗಣೇಶನಿಗೆ ಮತ್ತು ರಾಯರಿಗೆ ಎಲ್ಲ ತೊಳೆದು ಪೂಜೆ ಮಾಡಿದೆ. ಯೂಶಲಿ ನಾನು ದೀಪ ಎಲ್ಲ ತೊಳೆದಾದ್ಮೇಲೆ ಅದರಲ್ಲಿ ಸ್ವಲ್ಪ ಆದರೂ ಎಣ್ಣೆ ಮಿಕ್ಕಿರುತ್ತೆ. ಒಂದೊಂದು ದಿನ ಪೂರ್ತಿ ಖಾಲಿಯಾಗಿ ಉರಿದೋಗಿರುತ್ತೆ, ಇಲ್ಲ ಒಂದು ಸ್ವಲ್ಪ ಎಣ್ಣೆ ಮಿಕ್ಕಿರುತ್ತಲ್ವ, ಆಗ ನಾನು ಆ ಎಣ್ಣೆನ ಮತ್ತೆ ರಿಪೀಟು ಯೂಸ್ ಮಾಡೋದಿಲ್ಲ. ಅದೇ ಎಣ್ಣೆನ ನಾನು ಉರಿಸೋದಿಲ್ಲ, ಇಲ್ಲ ಚೆಲ್ಲೋದು ಇಲ್ಲ. ಯಾಕೆ ಅಂದರೆ ಸುಮ್ಮನೆ ಚೆಲ್ಲಿ ವೇಸ್ಟ್ ಮಾಡೋದಕ್ಕಿಂತ ಬೇರೆ ಒಂದು ಮಣ್ಣಿನ ದೀಪ, ಈ ಥರದ್ದು ಮಣ್ಣಿಂದು ಮನೆಯಲ್ಲಿ ದೀಪ ಇರುತ್ತಲ್ವ, ಸೊ ಆ ಥರ ದೀಪಕ್ಕೆ ಹಾಕಿ ನಾನು ತುಂಬ ಎಷ್ಟಿರುತ್ತೆ ಎಷ್ಟು ಎಣ್ಣೆನ ಬಿಟ್ಟು ಮತ್ತೆ ಅಲ್ಲೇ ಇದನ್ನು ಹೊಸ್ಲು ಮೇಲೆ, ಇಲ್ಲ ಅಂದರೆ ಸೊ ಯೂಶಲಿ ನಾನು ದೇವ್ರ ಮನೆ ಹೊಸ್ಲು ಮೇಲೆ ಹಚ್ಚಿ ಇಟ್ಬಿಡ್ತೀನಿ. ಅದರ ಪಾಡಿಗೆ ಅದು ಉರಿಯುತ್ತೆ. ಸೊ ಸುಮ್ಮನೆ ಚೆಲ್ಲೋದಕ್ಕಿಂತ ಮತ್ತೆ ರೀಯೂಸ್ ಅಂತೂ ಮಾಡಲೇಬಾರ್ದು. ಅದೇ ಎಣ್ಣೆನ ಅದರೊಳಗೆ ಮತ್ತೆ ದೀಪ ಎಲ್ಲ ತೊಳೆದಿದ್ದಾದ್ಮೇಲೆ ಮತ್ತೆ ಎಣ್ಣೆನ ಹಾಕಬಾರ್ದು. ಸೊ ಹಾಗಾಗಿ ಬೇರೆ ಒಂದು ಇದಕ್ಕೆ ಶಿಫ್ಟ್ ಮಾಡ್ಕೊಂಡು ಉರಿಸ್ತೀನಿ. ಇವತ್ತು ಇದನ್ನು ಹಚ್ಚಿಟ್ಟೆ. ಸೊ ಈಗೂ ಪೂಜೆ ಎಲ್ಲ ಆಯ್ತಲ್ಲ, ಇವಾಗ ಇದನ್ನು ಉರಿಲಿ. ನನಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ. ಸೊ ದೀಪದ ಬಗ್ಗೆ ನಾನು ಲಾಸ್ಟ್ ಲಾಗಲ್ಲೂ ತೋರಿಸಿದ್ದೀನಿ, ಯಾವ್ಯಾವ ಆರತಿನ ಮಾಡಬೇಕು, ಯಾವ್ಯಾವ್ದು ಆರತಿನ, ರಾಯರಿಗೆ ಆರತಿನ ಯಾವ್ದು ಮಾಡಬೇಕು ಅಂತ. ಬೆಲ್ಲದ ಆರತಿನ ಮಾಡ್ಬೋದು, ಆಮೇಲೆ ತುಪ್ಪದ ಆರತಿ, ವಿಶೇಷವಾಗಿ ಶ್ರೇಷ್ಠವಾಗಿರೋದು ತುಪ್ಪದ ಆರತಿನ ಮಾಡ್ಬೋದು ಅಂತ. ಆಮೇಲೆ ಈಗ ರೀಸೆಂಟಾಗಿ ನನಗೊಬ್ಬರು ರಿಪೀಟೆಡ್ ಕ್ವಶನ್ನ ಕೇಳ್ತಾನೆ ಇದ್ದಾರೆ, ಕಾಮಾಕ್ಷಿ ದೀಪನ ಹಚ್ಬೋದಾ ಅಂತ. ಸೊ ಕಾಮಾಕ್ಷಿ ದೀಪನ ಹಚ್ಬೋದು, ಹಚ್ಬಾರ್ದು ಅಂತ ಇಲ್ಲ. ರಾಯರಿಗೆ ಕೊಬ್ಬರಿ ಎಣ್ಣೆ ಹಾಕಿ ಕಾಮಾಕ್ಷಿ ದೀಪನ ಹಚ್ಬೋದಾ ಸಿಸ್ಟರ್ ಅಂತ ಕೇಳ್ತಾ ಇದ್ರಿ. ಸೊ ಅದನ್ನು ಒಂದು 2-3 ಜನ ಕೇಳಿದರು ನನಗೆ. ಅವ್ರಿಗೆ ನಾನು ಹೇಳಿದ್ದೀನಿ, ಕಾಮಾಕ್ಷಿ ದೀಪ ಅಮ್ಮನವರಿಗೆ, ಈಗ ಲಕ್ಷ್ಮಿಯ ಸ್ವರೂಪವಾಗಿ ಕಾಮಾಕ್ಷಿ ದೀಪವನ್ನು ಹಚ್ಚುವಂಥದ್ದು. ಅಮ್ಮನವರಿಗೆ ಹಚ್ಚೋದು, ಹೆಣ್ಣು ದೇವತೆಗಳಿಗೆ ಕಾಮಾಕ್ಷಿ ದೀಪನ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ರಾಯರಿಗೆ ನಾವು ಸಪ್ರೇಟಾಗಿ ರಾಯರಿಗೆ ಅಂತಲೇ ದೀಪನ ಹಚ್ಚೋದಾದರೆ ಮಣ್ಣಿನ ದೀಪ ತುಂಬ ಶ್ರೇಷ್ಠವಾಗಿರುವಂಥದ್ದು. ಕೊಬ್ಬರಿ ಎಣ್ಣೆನ ಅದರಲ್ಲಿ ಹಾಕಿ ಸೊ 2 ಬತ್ತಿ ಅಕ್ಷತೆನ ಇಟ್ಟು ಒಂದು 5 ವಾರ 9 ವಾರ ಸಂಕಲ್ಪ ಮಾಡಿ ನಾವು ಹಚ್ತಾ ಬಂದರೆ ತುಂಬಾ ಒಳ್ಳೆಯದು. ಪ್ಯೂರ್ ಆಗಿರೋ ಕೊಬ್ಬರಿ ಎಣ್ಣೆನ ಹಾಕಿ ಹಚ್ಚಿದ್ರೆ ಕಾಮಧೇನು ಅಂತ ಕರೀತಾರೆ, ಕಲ್ಪವೃಕ್ಷ ಅಂತಲೂ ಹೇಳ್ತಾರೆ ರಾಯರನ್ನ. ಸೊ ಹಾಗಾಗಿ ಕೊಬ್ಬರಿ ಎಣ್ಣೆ ದೀಪನ ಮಣ್ಣಿನ ದೀಪದಲ್ಲೇ ಹಚ್ಚಿದ್ರೆ ತುಂಬ ಶ್ರೇಷ್ಠ. ನಾನಿವಾಗ ಇದ್ರ ದೀಪನ ಹಚ್ಚಲೇಬಾರ್ದು ಅಂತ ಇಲ್ಲ, ಅದು ಕಾಮಾಕ್ಷಿ ದೀಪನೂ ತುಂಬ ಒಳ್ಳೆಯದು, ಶ್ರೇಷ್ಠವಾಗಿರುವಂಥದ್ದು. ಆದರೆ ರಾಯರಿಗೆ ಸಪ್ರೇಟಾಗಿ ನೀವು ದೀಪ ಹಚ್ತಾ ಇದ್ದೀರಾ, ರಾಯರ್ ಗುರುವಾರ ಪ್ರತಿ ಗುರುವಾರ ಕೊಬ್ಬರಿ ಎಣ್ಣೆ ದೀಪ ಹಚ್ತೀರಾ ಅಂದಾಗ ಸೊ ಮಣ್ಣಿನ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು, ತುಂಬ ಶ್ರೇಷ್ಠವಾಗಿರುವಂಥದ್ದು. ಸೊ ಅದಕ್ಕೋಸ್ಕರ ನನಗೆ ತುಂಬ ಜನ ಕಮೆಂಟು, ಒಂದು 2-3 ಜನ ರೆಗ್ಯುಲರಾಗಿ ಪಾಪ ಕೇಳ್ತಾನೆ ಇದ್ರು. ಸೊ ಹಾಗಾಗಿ ಅವ್ರಿಗೆ ಒಂದು ಎಕ್ಸ್ಪ್ಲನೇಷನ್ ಮಾಡೋಣ ಅಂತ, ತಿಳಿಸ್ಕೊಡೋಣ ಅಂತ. ನಾನು ಎಷ್ಟೊಂದು ಮೆಸೇಜ್ ಕೂಡ ರಿಪ್ಲೈ ಮಾಡಿದ್ದೀನಿ, ಆದರೂ ಅವರಿಗೆ ಅರ್ಥ ಆಗಿಲ್ಲ ಅನಿಸುತ್ತೆ. ಸೊ ಹಾಗಾಗಿ ನಾನು ಇದನ್ನು ತಿಳಿಸ್ಕೊಡೋದಕ್ಕೆ ಅಂತ. ಇನ್ನೊಂದಷ್ಟು ಜನಕ್ಕೆ ಡೌಟ್ ಏನಪ್ಪ ಅಂದರೆ, ನಾನು ಯೂಶಲಿ ನಾನು ಮಾಡಿದಾಗ ತೋರಿಸ್ತಾ ಇರ್ತೀನಿ. ಹೌದು, ನಾನಿವತ್ತು ಕಡಲೆಕಾಳು ಆಹಾರ ಮಾಡಿದ್ದೀನಿ.
ಕಡಲೆಕಾಳಾರ ಯಾವ ಯಾರಿಗೆ ಎಷ್ಟು ಹಾಕಬೇಕು ಅಂತ. ಈಗ ನಾನು ಕಡಲೆಕಾಳು ಇವತ್ತು ಸಂಕಷ್ಟಹರ ಚತುರ್ಥಿ ಬಂದಿರೋದ್ರಿಂದ ತುಂಬ ವಿಶೇಷವಾಗಿರುವಂಥದ್ದು. ನಾನು ಇನ್ಸ್ಟಾದಲ್ಲಿ ಒಂದು ಇದನ್ನು ಕೂಡ ಹಾಕಿದ್ದೀನಿ, ರೀಲ್ ಕೂಡ ಪೋಸ್ಟ್ ಮಾಡಿದ್ದೆ ಆಲ್ರೆಡಿ. ಅಧಿಕ ಮಾಸದಲ್ಲಿ ಅದು ಜೂನ್ ತಿಂಗಳಲ್ಲಿ ಸಂಕಷ್ಟಹರ ಚತುರ್ಥಿ ಬಂದಿರೋದ್ರಿಂದ ಮಕ್ಕಳಿಗೆ ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಇಡೀ ವರ್ಷ ಪೂರ್ತಿ ನಾವು ಖುಷಿಯಾಗಿ ನೆಮ್ಮದಿಯಾಗಿ ಆಮೇಲೆ ಚೆನ್ನಾಗಿ ಓದಬೇಕು, ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಮತ್ತು ಇನ್ನೇ ಬೇರೆ ಬೇರೆ ಸಮಸ್ಯೆಗಳಿಲ್ದೇನೆ ಚೆನ್ನಾಗಿ ಓದೋದಕ್ಕೆ ಮಕ್ಕಳಿಗೆ ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ವಿಶೇಷವಾಗಿರೋವಂಥದ್ದು ಅಂತ ನಾನು ಆಲ್ರೆಡಿ ಪೋಸ್ಟ್ ಕೂಡ ಮಾಡಿದ್ದೀನಿ. ತುಂಬ ಒಳ್ಳೆಯದು ಮಕ್ಕಳ ಕೈಯಲ್ಲಿ ಮಾಡಿಸಿದ್ರೆ. ಆಮೇಲೆ ಅದು ಗಣೇಶನಿಗೆ ತುಂಬ ಪ್ರಿಯವಾಗಿರೋವಂಥದ್ದು ಕಡಲೆಕಾಳು ಮತ್ತು ಎಕ್ಕದೂವದ್ದು ಹಾರನ ಮಾಡ್ತಾರೆ. ಅದು ಹತ್ರ ಈಗ ಕೆಲವರಿಗೆ ಸಿಗತ್ತೆ, ಹಳ್ಳಿ ಕಡೆ ಇರೋರಿಗೆ ಮತ್ತು ಸ್ವಲ್ಪ ಈ ಥರ ಅಲ್ಲೇ ಖಾಲಿ ಜಾಗ ಇರೋ ಕಡೆ. ಈ ಸಿಟಿ ದೊಡ್ಡ ದೊಡ್ಡ ಸಿಟಿನಲ್ಲಿ ಇರೋರಿಗೆ ಅದು ಸಿಗೋದು ಕಷ್ಟ. ಅಂಥವರು ಕಡಲೆಕಾಳನ್ನ ನೆನೆಸಿಟ್ಟು ಹಾರ ಮಾಡಾಕಿದ್ರೆ ತುಂಬಾ ಒಳ್ಳೆಯದು. ಗಣೇಶನಿಗೆ 21 ಕಡಲೆಕಾಳನ್ನ ಕೌಂಟ್ ಮಾಡಿಕೊಂಡು ಪೋಣಿಸ್ಬೇಕು. ಅದನ್ನು 21ಕ್ಕಿಂತ ಜಾಸ್ತಿನೂ ಮಾಡ್ಬೋದು, ನಿಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋದಾದರೆ. ಇಲ್ಲ ಅಂದರೆ ಮಿನಿಮಮ್ 21 ಕಡಲೆಕಾಳನ್ನ ಪೋಣಿಸಿ ಹಾರ ಮಾಡಿ ಮನೇಲಾದ್ರೂ ಪುಟ್ಟ ವಿಗ್ರಹ ಇದ್ದರೆ ಅದಕ್ಕೆ ಹಾಕ್ಬೋದು, ಗಣೇಶನ ಫೋಟೋಗೆ ಹಾಕ್ಬೋದು, ಇಲ್ಲಾಂದರೆ ನಿಮಗೆ ದೇವಸ್ಥಾನಕ್ಕೆ ಕೊಡೋಂಗಿದ್ರೆ ಅದಕ್ಕೂ ಕೂಡ ಕೊಡ್ಬೋದು. ಗಣೇಶನಿಗೆ ಕಡಲೆಕಾಳು ಹಾರ ಮಾಡಾಕಿದ್ದೀರಾ, ಆದರೆ ರಾಯರಿಗೂ ಹಾಕಿದ್ದೀರಾ ಯಾಕೆ ಅಂತ ನನಗೆ ಕೇಳ್ತಾ ಇದ್ರಿ. ಹೌದು, ರಾಯರಿಗೂ ಕೂಡ ಕಡಲೆಕಾಳಿಂದು ಹಾರನ ಸಂಕಲ್ಪ ಮಾಡಿ ಹಾಕ್ಬೋದು. 18 ಕಡಲೆಕಾಳನ್ನ ಎಣಿಸ್ಕೋಬೇಕು. 8 1 8 9 ಆಗುತ್ತೆ. ಸೊ ಹಾಗಾಗಿ 18 ಕಡಲೆಕಾಳನ್ನ ಕೌಂಟ್ ಮಾಡಿಕೊಂಡು ರಾಯರಿಗೆ ನಾನು ಪೋಣಿಸಿ ಹಾಕಿದ್ದೀನಿ. ಇವತ್ತು ಹಾಕಿದ್ದೀನಿ ಆಲ್ರೆಡಿ, ನಾನು ಇಲ್ಲಿ ಪಿಕ್ಚರ್ ಕೂಡ ನಿಮಗೆ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಸೊ ಹಾಕಿ ಪೂಜೆ ಮಾಡ್ಬೋದು. ಗಣೇಶನಿಗೆ ಗರಿಕೆ ಇಡಬೇಕು, ಗಣೇಶನಿಗೆ ಪ್ರಿಯವಾಗಿರುವಂಥದ್ದು ಗರಿಕೆ. ರಾಯರಿಗೆ ಮಾತ್ರ ತುಳಸಿ ಇಡಬೇಕು. ಗಣೇಶನಿಗೆ ಯಾವುದೇ ಕಾರಣಕ್ಕೂ ತುಳಸಿನ ಇಡಬಾರ್ದು. ಗಣೇಶನಿಗೆ ತುಳಸಿ ಹಾರ ಕೆಲವರು ಹಾಕ್ತಾರೆ, ಎಷ್ಟೊಂದು ಪುರಾಣಗಳಲ್ಲೂ ಇದೆ ತುಳಸಿನ ಹಾಕಬಾರ್ದು. ಗಣೇಶ ತುಳಸಿಗೆ ಶಾಪ ಕೊಟ್ಟಿದ್ರಂತೆ, ತುಳಸಿ ಮಾತೆಗೆ. ಸೊ ಹಾಗಾಗಿ ಗಣೇಶನಿಗೆ ಅದರದ್ದು ಒಂದು ಇದರದ್ದೇ ಲಾಗು ಕೂಡ ನಾನು ಮಾಡಿದ್ದೀನಿ. ಸೊ ತುಳಸಿಗೆ ಶಾಪ ಇರೋದ್ರಿಂದ ನನ್ನ ಪೂಜೆಗೆ ಸಲ್ಲದು ಅಂತ ಶಾಪ ಇರೋದ್ರಿಂದ ಗಣೇಶನಿಗೆ ಯಾವುದೇ ಕಾರಣಕ್ಕೂ ತುಳಸಿ ಕೊಡಬಾರ್ದು. ರಾಯರಿಗೆ ಪ್ರಿಯವಾಗಿರೋ ಅಂಥದ್ದು ತುಳಸಿ. ರಾಯರಿಗೆ ಮತ್ತು ಆಂಜನೇಯಂಗೆ ತುಂಬ ಇಷ್ಟ. ಸೊ ಹಾಗಾಗಿ ಆಂಜನೇಯ. ನೆಕ್ಸ್ಟು ಇನ್ನೊಂದಷ್ಟು ಜನ ನನಗೆ ತುಂಬ ಜನ ಮೆಸೇಜ್ ಕೇಳ್ತಾನೆ ಇರ್ತೀರಾ, ನೀವು ಏಕಾದಶಿ ಮಾಡ್ತೀರಾ ಅಂತ. ಏಕಾದಶಿ ಮಾಡೋರು ಮಾತ್ರ ರಾಯರ ಪೂಜೆ ಮಾಡಬೇಕಾ? ಸೊ ಅದ್ರ ಬಗ್ಗೆ ತುಂಬ ಗೊಂದಲಗಳಿದೆ. ಸೊ ಈಗ ರಾಯರ ಪೂಜೆ ಮಾಡೋರೆಲ್ಲ ಏಕಾದಶಿ ಉಪವಾಸನೇ ಇದ್ದು ಪೂಜೆ ಮಾಡಬೇಕು ಅಂತ ರಾಯರೆಲ್ಲೂ ಹೇಳಿಲ್ಲ. ಅದು ಅವರವರ ಕಲ್ಪನೆಗೆ ಬಿಟ್ಟಿದ್ದು. ನಿಮಗೆ ಸಾಧ್ಯವಾದರೆ ಏಕಾದಶಿ ಇದ್ದಾಗ ಉಪವಾಸ. ಆಮೇಲೆ ಏಕಾದಶಿ ಮಾಡ್ತಿದ್ದೀವಿ ಅಂದರೆ ಸುಮ್ಮನೆ ಮಾಡೋದಲ್ಲ ಅದು. ಈಗ ಕೆಲವರು ಒಂದು ಲೋಟ ಒಂದು ಹನಿ ನೀರು ಕೂಡ ಕುಡಿದೇನೆ ಏಕಾದಶಿ ಮಾಡ್ತಾರೆ. ಅದಕ್ಕೆ ಅದರದೇ ಆದ ಒಂದಷ್ಟು ಪದ್ಧತಿಗಳಿದೆ. ನಾವೀಗ ಏಕಾದಶಿ ಮಾಡ್ತೀವಿ ಅಂತ ಹೇಳಿದ್ರೆ ಏನೋ ಹಣ್ಣು ಹಂಪಲು ಹಾಲು ಇದು ಎಲ್ಲ ಕುಡ್ಕೊಂಡು ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಕೊಂಡು ಏಕಾದಶಿ ಮಾಡೋದಲ್ಲ. ಸೊ ಹಾಗಾಗಿ ಏಕಾದಶಿ ಮಾಡಬೇಕು ಅಂದರೆ ತುಂಬ ಕಠಿಣವಾಗಿ ಕಟ್ಟುನಿಟ್ಟಾಗಿ ಏಕಾದಶಿನ ಮಾಡಬೇಕು. ಆಮೇಲೆ ಸೊ ನನ್ನ ಕೇಳಿದ್ರೆ ನಾನು ಏಕಾದಶಿ ಮಾಡೋದಿಲ್ಲ, ಪೂಜೆ ಮಾಡ್ತೀನಿ. ಆದರೆ ನೀವು ಕ್ಯಾಲೆಂಡರ್ಗಳಲ್ಲೇ ಇರುತ್ತೆ, ನೋಡ್ಕೊಬೋದು. ಈಗ ಮುಂದಿನ ವಾರ ಅಂದರೆ ಈ ಗುರುವಾರ, ಇವತ್ತು ಗುರುವಾರ ಅಲ್ವಾ, ನೆಕ್ಸ್ಟ್ ಗುರುವಾರ ಮೋಸ್ಟ್ಲಿ ಇದು ಮಂಗಳವಾರನೋ ಸೋಮವಾರ ಮಂಗಳವಾರ ಬರುತ್ತೆ ಅಂದ್ಕೊಳ್ಳಿ ಲಾಗು. ಇದನ್ನು ನೋಡುವಾಗ ನೆಕ್ಸ್ಟ್ ಗುರುವಾರ ನಾನು ಡೇಟು ಒಂದು ನಿಮಿಷ. ಈ ತಿಂಗಳು 11ನೇ ತಾರೀಕು ಮತ್ತು ಅಂದರೆ ಜೂನ್ ತಿಂಗಳಲ್ಲಿ 11ನೇ ತಾರೀಕು ಮತ್ತು 28ಕ್ಕೆ ಏಕಾದಶಿ ಬಂದಿದೆ. ಸೊ ನಾನು ಆವಾಗಲೇ ಹೇಳ್ದಂಗೆ ಏಕಾದಶಿ ನಾವು ಮಾಡ್ತಾ ಇದ್ದೀವಿ ಅಂದರೆ ತುಂಬ ತಿಂಗಳಲ್ಲಿ 2 ಸತಿ ಅಂತೂ ಏಕಾದಶಿ ಬಂದೇ ಬರುತ್ತೆ, 2 ವಾರ. ಸೊ ಹಾಗಾಗಿ ಏಕಾದಶಿ ಮಾಡ್ತೀವಿ ಅಂದರೆ ತುಂಬ ಕಠಿಣವಾಗಿ ಕಟ್ಟುನಿಟ್ಟಾಗಿ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಏಕಾದಶಿ ಮಾಡೋಕ್ಕಾಗಲ್ಲ, ಯಾಕೆಂದರೆ ಸ್ವಲ್ಪ ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ. ಸೊ ನಾನು ಪೂಜೆ ಮಾಡೋವರೆಗೂ ಮಾತ್ರ ನಾನು ಏನು ತಿನ್ನಲ್ಲ. ಪ್ರತಿ ಗುರುವಾರನೂ ಅಷ್ಟೇ, ಅದಕ್ಕೆ ಎಷ್ಟೊತ್ತಾರ ಆಗಲಿ ಮಧ್ಯಾಹ್ನ ತನಕ ನಾನು ಕ್ಲೀನಿಂಗ್ ಮಾಡಿ ಎಲ್ಲ ಮಾಡಿ, ಅದು ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡಿ ಪೂಜೆ ಎಲ್ಲ ಮುಗಿಯೋ ತನಕ ನಾನು ಯಾವುದೇ ಕಾರಣಕ್ಕೂ ಟಿಫನ್ ಎಲ್ಲ ಏನೂ ತಿನ್ನೋದಿಲ್ಲ. ಸೊ ಆ ಥರ ಪೂಜೆ ಮಾಡಿ ಮುಗಿಯೋ ತನಕ ನಾನು ತಿನ್ನಲ್ಲ, ಯಾವುದೇ ದಿನ ಆದ್ರೂ ಅಷ್ಟೇ. ಇನ್ನು ಏಕಾದಶಿ ಇದ್ದಾಗ ರಾಯರಿಗೆ ಯಾವುದೇ ರೀತಿಯ ನೈವೇದ್ಯವನ್ನು ಇಡಬಾರ್ದು. ಸೊ ರಾಯರ ಮುಂದೆ ನಾವಿವಾಗ ಬಾಳೆಹಣ್ಣು, ಸೊ ನೈವೇದ್ಯಕ್ಕೆ ಏನೆಲ್ಲ ಮಾಡ್ತೀವಲ್ವ ಅದನ್ನು ಇಡಬಾರ್ದು. ಮಾಮೂಲಿ ನಾವು ಈಗ ತೊಳೆದು ಎಲ್ಲ ನೀಟಾಗಿ ಒರೆಸಿ ಕ್ಲೀನಾಗಿ ಇಟ್ಟಿದ್ದಾದಮೇಲೆ ಬರೀ ಪೂಜೆ ಮಾಡಿ ನಮಸ್ಕಾರ ಮಾಡಬೇಕು. ಸೊ ನೈವೇದ್ಯಕ್ಕೆ ಇಡಬಾರ್ದಂತೆ.
ಸೊ ಹಾಗಾಗಿ ಈ ತಿಂಗಳು ನೀವು ಯಾವಾಗ ಯಾವಾಗಿದೆ ಅಂತ ಕ್ಯಾಲೆಂಡರ್ಗಳಲ್ಲೇ ಗೊತ್ತಿರತ್ತೆ. ಏಕಾದಶಿ ನೀವು ಮಾಡ್ತೀವಿ ಅಂದರೆ ತುಂಬ ಕಟ್ಟುನಿಟ್ಟಾಗಿ ಮಾಡಬೇಕು. ಸೊ ಮಾಡೋರು ಖಂಡಿತವಾಗ್ಲೂ ಮಾಡಿ ಒಳ್ಳೆಯದಾಗುತ್ತೆ. ಏಕಾದಶಿ ಮಾಡೋರಿಗೆ ರಾಯರು ತುಂಬ ಬೇಗ ಒಲಿತಾರೆ, ತುಂಬ ಒಳ್ಳೇದು ಮಾಡ್ತಾರೆ. ಸೊ ಹಾಗಾಗಿ ನೀವು ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡಿ. ನಾನು ಅದೇ ನನ್ನ ಆರೋಗ್ಯದ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಮಾಡೋದಿಲ್ಲ. ಪೂಜೆ ಅಂತೂ ಪ್ರತಿ ಗುರುವಾರ ಮಿಸ್ ಇಲ್ಲ. ನನಗೆ ಎಷ್ಟೇ ಬ್ಯುಸಿ ಇರಲಿ, ನನಗೆ ಎಷ್ಟೇ ಇದಿರ್ಲೂ ಪೀರಿಯಡ್ಸ್ ಆದಾಗ ಮಾತ್ರ ಬಿಟ್ಟು ಇನ್ನು ಪ್ರತಿ ಗುರುವಾರ ನಮ್ಮ ಮನೇಲಿ ರಾಯರ ಪೂಜೆ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಅದರಲ್ಲಿ ಕೊಬ್ಬರಿ ಎಣ್ಣೆ ದೀಪ ಹಚ್ಚೋದು, ನೈವೇದ್ಯಕ್ಕೆ ಅಟ್ಲೀಸ್ಟು ಏನಾದರೂ ಒಂದು ಸ್ವೀಟು, ಇಲ್ಲಾಂದರೆ ಏನಾದರೂ ಒಂದು ಬಾಳೆಹಣ್ಣು, ಒಂದು ಫ್ರೂಟ್ಸು, ಸೊ ಸಾಧ್ಯವಾಗಿಲ್ಲ ಅಂದರೆ ಒಂದು ಲೋಟ ಹಾಲು, ಏನಾದರೂ ಒಂದಿಟ್ಟು ಪೂಜೆ ಅಂತೂ ಖಂಡಿತವಾಗ್ಲೂ ಮಾಡ್ತೀನಿ, ಮಿಸ್ ಮಾಡಲ್ಲ. ರಾಯರನ್ನ ನಂಬಿದ್ದೀನಿ. ಸೊ ಅವ್ರು ಇರೋದಕ್ಕೇನೆ, ಅವ್ರ ಆಶೀರ್ವಾದದಿಂದಲೇ ನಾವಿಲ್ಲಿದ್ದೀವಿ ಅಂತ ಅಂದ್ಕೊಳ್ತೀನಿ. ತುಂಬ ಬಿಲೀವ್ ಮಾಡ್ತೀನಿ ನಾನು. ನನಗೆ ಇನ್ನೊಂದಿಬ್ಬರು ಕಮೆಂಟ್ ಮಾಡಿದರು. ಕಮೆಂಟ್ ಅನ್ನೋದಕ್ಕಿಂತ ಅವ್ರ ಮೆಸೇಜ್ ನೋಡಿ ನಂಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ಸೊ ಯಾಕೆ ಅಂತ, ತುಂಬ ಜನದ್ದು ವಿಡಿಯೋಸ್ನ ನಾನು ನೋಡ್ತಾ ಇರ್ತೀನಿ ಸಿಸ್ಟರ್. ಆದರೆ ನಿಮ್ಮ ಥರ ಉತ್ಪ್ರೇಕ್ಷೆ ಅಂತ ಅಲ್ಲ, ನಾನು ನಿಜವಾಗ್ಲೂ ಮನಸ್ಸಿಂದ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತೀರಾ, ರಾಯರ ಬಗ್ಗೆ ತಿಳಿಸ್ತೀರಾ. ಮತ್ತು ಕೆಲವರೆಲ್ಲ ತುಂಬ ಆಡಂಬರದ ಪೂಜೆ ಬಗ್ಗೆ ತಿಳಿಸ್ತಾರೆ. ನೀವು ತುಂಬ ಸಿಂಪಲ್ಲಾಗಿ ರಾಯರ ಸರಳವಾಗಿ ನಾವು ಯಾವ ಥರ ಹೊಲಿಸ್ಕೋಬೋದು, ರಾಯರಿಗೆ ಸರಳವಾದ ಪೂಜೆ ಯಾವ ಥರ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀರಾ. ಥ್ಯಾಂಕ್ ಯು. ಯಾಕೆ ನಾನು ಸರಳವಾಗಿ ಪೂಜೆ ಮಾಡಿ ಅಂತೀನಿ ಅಂದರೆ, ನನಗೆ ಆಡಂಬರವಾಗಿ ಪೂಜೆ ಮಾಡಿ ಇಷ್ಟು ಹೂವು ಹಾಕಿ, ಇಷ್ಟು ನನಗೆ ನೈವೇದ್ಯ ಇಡಿ, ಇಷ್ಟು ನನಗೆ ಗಂಧದ ಅದೇನೋ ಬತ್ತಿ ಹಚ್ಚಿ ಪೂಜೆ ಮಾಡಿ, ಕರ್ಪೂರ ಹಚ್ಚಿ ಕಡ್ಡಿ ಹಚ್ಚಿ ಅಂತ ರಾಯರೆಲ್ಲೂ ಹೇಳಿಲ್ಲ. ನೀವು ಒಳ್ಳೆ ಮನಸ್ಸಿಂದ ಒಂದೇ ಒಂದು ತುಳಸಿ ದಳನ ರಾಯರ ತಲೆ ಮೇಲಿಟ್ಟು, ನಿಮ್ಮ ಕೈಲಿ ಏನು ಮಾಡೋಕ್ಕಾಗಿಲ್ಲ ಅಂದ್ರೂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಮನ್ಸಾರೆ ಬೇಡ್ಕೊಳ್ಳಿ. 101% ನಿಮ್ಗೆ ಒಳ್ಳೇದಾಗತ್ತೆ. ನಾನು ಹೇಳೋದ ಯಾವಾಗಲೂ ಹೇಳ್ತಾ ಇರ್ತೀನಿ, ಆಡಂಬರವಾಗಿ ಪೂಜೆ ಮಾಡೋದಕ್ಕಿಂತ ನೀವು ಸರಳವಾಗಿ ಭಕ್ತಿಯಿಂದ ಮನಸ್ಸಿಂದ ಪೂಜೆ ಮಾಡಿ. ಖಂಡಿತವಾಗ್ಲೂ ರಾಯರು ನಮ್ಮ ಜೊತೆ ಇರ್ತಾರೆ, ನಮ್ಮನ್ನು ಕೈ ಬಿಡೋದಿಲ್ಲ. ಥ್ಯಾಂಕ್ ಯು. ನೀವು ಯಾರ ಮೆಸೇಜ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ. ನನಗೆ ಗೊತ್ತಿರೋ ಪ್ರಕಾರ ರಾಯರಿಗೆ ತುಂಬ ಸರಳವಾದ ಪೂಜೆ ಮಾಡಿದ್ರೇ ಇಷ್ಟ ಆಗತ್ತೆ. ಸೊ ಹಾಗಾಗಿ ತುಪ್ಪದ ಬತ್ತಿನ ಹಚ್ಚಿ, ನಿಮಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತುಪ್ಪದ ಬತ್ತಿ ಹಚ್ಚಿ ತುಪ್ಪದ ಆರತಿ ಮಾಡಿ ಅಂತ. ರಾಯರಿಗೆ ತುಂಬ ಪ್ರೀತಿಯಾಗಿರೋವಂಥದ್ದು. ಯಾಕೆಂದರೆ ನಾವು ಬೇಗ ರಾಯರನ್ನ ಒಲಿಸ್ಕೋಬೇಕು ಅಂದರೆ ಒಂದು ಸಣ್ಣದ್ದು ಹೇಳ್ತಾ ಹೋಗ್ತೀನಿ ಅಷ್ಟೇ. ಅದರಲ್ಲಿ ತುಂಬ ದುಡ್ಡು ಖರ್ಚಾಗೋಂಥದ್ದನ್ನ ನಾನು ಯಾವುದೂ ಹೇಳಕ್ಕೆ ಹೋಗಲ್ಲ. ಯಾಕೆ ಅಂದರೆ ಇರೋರು ಮಾಡಲಿ, ಬೇಡ ಅನ್ನಲ್ಲ. ಸೊ ಅವರು ತುಂಬ ಜನದ ಹತ್ರ ದುಡ್ಡಿರೋರು ಚೆನ್ನಾಗಿ ಅಲಂಕಾರ ಮಾಡಲಿ, ಚೆನ್ನಾಗಿ ದುಡ್ಡು ಹೂವು ಹಾಕಲಿ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಅದು ತಪ್ಪು ಅಂತಲೂ ನಾನು ಹೇಳಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು, ಅವರಿಗೆ. ಸೊ ಇಲ್ಲದೆ ಇರೋರು ಏನು ಮಾಡೋಕ್ಕಾಗತ್ತೆ. ಸೊ ಈಗಿನ ಹೂವು ರೇಟು ಕೇಳಿ ಭಯ ಆಗತ್ತೆ ಒಂದೊಂದ್ಸತಿ. ಈಗಿನ ಹೂವಿಂದೊಂದೇ ಅಲ್ಲ, ಎಲ್ಲ ರೇಟ್ಗಳೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಥದ್ರಲ್ಲಿ ಪ್ರತಿದಿನ ನಾವು ಪೂಜೆ ಮಾಡುವಾಗ ಹೂವಿಗೆ ಅಂತಲೇ ಒಂದಷ್ಟು ಎತ್ತಿಟ್ಟು ಮಾಡೋಕ್ಕಾಗಲ್ಲ ಕೆಲವ್ರಿಗೆ. ಎಲ್ಲರಿಗೂ ಮಾಡೋಕ್ಕಾಗಲ್ಲ, ಕೆಲವ್ರಿಗೆ ಅಂತಲ್ಲ, ತುಂಬ ಜನಕ್ಕೆ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಭಕ್ತಿಯಿಂದ ಪೂಜೆ ಮಾಡಿ ಮನಸಾರೆ ಒಂದು ಸಣ್ಣ ಹೂವು ಇಟ್ರೂ ಭಗವಂತ ಒಪ್ಕೊಳ್ತಾರೆ. ಭಕ್ತಿ ಇರಬೇಕಷ್ಟೇ. ಇದು ಆಡಂಬರ ತೋರಿಸ್ಕೊಳ್ಳೋದಕ್ಕಿಂತ, ಉತ್ಪ್ರೇಕ್ಷೆ ಅನ್ನೋದಕ್ಕಿಂತ ಮನಸಾರೆ ಪೂಜೆ ಮಾಡಿ ಖುಷಿ. ಆಮೇಲೆ ನೆಕ್ಸ್ಟ್ ಇನ್ನೊಬ್ಬರು ನನಗೆ ಕೇಳ್ತಾ ಇದ್ರು, ತೆಂಗಿನಕಾಯಿ ಸಂಕಲ್ಪ ಮಾಡಿದ್ದೀನಿ, ಅದ್ರ ಜೊತೆನೇ ಕೊಬ್ಬರಿ ಎಣ್ಣೆ ದೀಪನೂ ಹಚ್ಬೋದಾ ಅಂತ. ಖಂಡಿತವಾಗ್ಲೂ ಹಚ್ಬೋದು. ಕೊಬ್ಬರಿ ಎಣ್ಣೆ ದೀಪನ ನೀವು ಎಷ್ಟು ವಾರ ಹಚ್ಬೇಕು ಅಂದ್ಕೊಂಡಿದ್ದೀರೋ ಅಷ್ಟು ವಾರನೂ ಹಚ್ಚಿ. ಆದರೆ ಪ್ಯೂರ್ ಕೊಬ್ಬರಿ ಎಣ್ಣೆ ತಂದು ಹಚ್ಚಿ. ಬೇರೆ ಇದು ಯಾವ್ಯಾವುದೋ ಸಿಗುತ್ತಲ್ಲ ಅಂಗಡಿನಲ್ಲಿ ತಲೆಗೆ ಹಚ್ಕೊಳ್ಳೋ ಪ್ಯಾರಾಚೂಟ್, ಅದನ್ನೆಲ್ಲ ತರೋದಕ್ಕಿಂತ ಗ್ರಂಥಿಗೆ ಗ್ರಂಥಿ ಅಂಗಡಿಲೂ ಸಿಗುತ್ತೆ. ಮತ್ತು ಪ್ರಾವಿಷನ್ ಸ್ಟೋರ್ಗಳು, ಎಣ್ಣೆ ಅಂಗಡಿ ಅಂತಲೇ ಇರ್ತಾವಲ್ಲ, ಅಲ್ಲಿ ಪ್ಯೂರಾಗಿ ಸಿಗುತ್ತೆ. ಪ್ಯೂರಾಗಿ ಕೊಬ್ಬರಿ ಎಣ್ಣೆ ತಂದು ಹಚ್ಚಿ, ಅದಕ್ಕೊಂದೆರಡು ಅಕ್ಷತೆ ಹಾಕಿ ಹಚ್ಚಿ. ಆಮೇಲೆ ಕಾಯಿ ಸಂಕಲ್ಪ ಮಾಡೋ ತುಂಬ ಜನ ಕೇಳ್ತಾನೆ ಇರ್ತೀರಾ ರಿಪೀಟ್ ಕ್ವಶನ್ಸ್ನ. ಸೊ ನಾನು ಹೇಳ್ತಾನೆ ಇರ್ತೀನಿ, ತೆಂಗಿನಕಾಯಿ ಸಂಕಲ್ಪ ಮಾಡುವಾಗ ಕೊಬ್ಬರಿ ಎಣ್ಣೆ ದೀಪನೂ ಜೊತೇಲಿ ಹಚ್ಬೋದು, ಏನೂ ಆಗಲ್ಲ ಅದು. ಸೊ ಆಮೇಲೆ ಇನ್ನೊಂದಷ್ಟು ಜನ ನನಗೆ ಕಾಯಿ ಸಂಕಲ್ಪದ ಬಗ್ಗೆ ಡೀಟೈಲಾಗಿ ಹೇಳಿ ಅಂತ ಹೇಳಿದ್ದೀರಾ. ಇಷ್ಟರಲ್ಲೇ ನಾನು ಮಾಡಬೇಕು, ಮತ್ತೆ ರಿಪೀಟ್ ನಾನು ಕಾಯಿ ಸಂಕಲ್ಪ ಮಾಡಬೇಕು ಅಂತ ಇದ್ದೀನಿ. ಏನೋ ಒಂದು ಅಂದ್ಕೊಂಡಿದ್ದೀನಿ, ಅದು ಆಗಲಿ ಅಂತ. ಸೊ ಅದಕ್ಕೆ ಒಂಚೂರು ಟೈಮ್ ಬೇಕು. ಅದನ್ನು ನೆಕ್ಸ್ಟು ಇನ್ನೊಂದು 2 ವಾರ ಆದಮೇಲೆ ನಾನು ಕಾಯಿ ಸಂಕಲ್ಪದ್ದು ಮಾಡ್ತೀನಿ. ಆಮೇಲೆ ರಾಯರಿಗೆ
ಮುಡುಪು ಕಟ್ಟಬೇಕು ಅಂತ ಇದ್ದೀನಿ. ಸೊ ಅದ್ರ ಬಗ್ಗೆ ತುಂಬ ಜನ ಕೇಳ್ತಾನೆ ಇದ್ದೀರಾ ತಿಳಿಸ್ಕೊಡಿ ಅಂತ. ಖಂಡಿತವಾಗ್ಲೂ ನೆಕ್ಸ್ಟ್ ಲಾಗಲ್ಲಿ ನಾನು ರಾಯರಿಗೆ ಮುಡುಪು ಕಟ್ಟೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸ್ವಲ್ಪ ಕಾಯಿರಿ. ಆಮೇಲೆ ನಾನು ಹೇಳೋ ಅಂಥ ವಿಷಯ ಯಾವುದೂ, ಆಮೇಲೆ ನಾನಿಲ್ಲಿ ನೀವು ಇದೇ ದೇವ್ರನ್ನ ಪೂಜೆ ಮಾಡಿ ಪರ್ಟಿಕ್ಯುಲರ್ ಆಗಿ ಅಂತ ಹೇಳಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ನಿಮಗೆ ನಿಮ್ಮ ಇಷ್ಟದ ದೇವರು, ನಿಮ್ಮ ಮನೆ ದೇವ್ರನ್ನ ಫಸ್ಟ್ ನೆನೆಸ್ಕೊಳ್ಳಿ, ಪೂಜೆ ಮಾಡಿ. ರಾಯರನ್ನ ನಂಬಿ ಅವ್ರನ್ನ ಪೂಜೆ ಮಾಡಿದವ್ರಿಗೆ ತುಂಬಾ ಒಳ್ಳೇದು ಮಾಡಿದ್ದಾರೆ. ಸೊ ಹಾಗಾಗಿ ನಂಬಿಕೆ ಒಂದೇನೆ. ನಾನು ರಾಯರನ್ನೇ ಪೂಜೆ ಮಾಡಿ ಅಂತ ನಾನು ಎಲ್ಲೂ ಹೇಳಿಲ್ಲ. ತುಂಬ ಜನ ಒಂದೊಂದು ಸ್ವಲ್ಪ ಬ್ಯಾಡ್ ಕಮೆಂಟ್ಗಳು ಹಾಕ್ತಾರೆ. ಸೊ ಅದು ಹೇಳೋಕ್ಕಾಗಲ್ಲ. ಅವ್ರವ್ರ ಅಭಿರುಚಿಗೆ ಬಿಟ್ಟಿದ್ದು ಹೇಳ್ಕೊಳ್ಳಿ ಅಂತಲೂ ಸುಮ್ಮನಾಗ್ತೀನಿ. ಸೊ ಒಳ್ಳೇದು ಮಾಡಲಿ ಭಗವಂತ ಎಲ್ಲರಿಗೂ. ರಾಯರನ್ನ ನಂಬಿ ಒಳ್ಳೇದು ಮಾಡ್ತಾರೆ. ಸೊ ನಾನಂತೂ ನಂಬಿದ್ದೀನಿ. ನಿಮಗೇನೇ ಡೌಟ್ಸ್ ಇದ್ರೂ ಮತ್ತೆ ಮತ್ತೆ ಇದೇ ಥರ ಲಾಗ್ಸ್ನ ಮಾಡ್ತಾ ಇರ್ತೀನಿ. ನಿಮ್ಮ ಎಲ್ಲ ಕ್ವಶನಿಗೂ ಆನ್ಸರ್ ಮಾಡೋಕ್ಕಾಗಿಲ್ಲ ಅಂದ್ರೂ ರಿಪೀಟೆಡ್ ಕಾಮೆಂಟ್ ಮಾಡಿದಾಗ ಸ್ವಲ್ಪ ಒಂದಿನ 2 ದಿನ ಲೇಟ್ ಆದ್ರೂ ಕ್ಷಮೆ ಇರಲಿ, ಮತ್ತು ನಾನು ನಿಮಗೆ ರಿಪೀಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಲಾಗಲ್ಲಿ ನಿಮ್ಮೆಲ್ಲರಿಗೂ ಒಂದಷ್ಟು ಜನಕ್ಕೆ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ನೀವು ನೆಕ್ಸ್ಟ್ ಲಾಗಲ್ಲಿ ನಿಮ್ದು ಎಲ್ಲಾರ್ದು ಮೆಸೇಜಿಗೆ ಒಂದಷ್ಟು ನಿಮ್ಮದೇ ಕಮೆಂಟ್ಸಿಗೆ ಉತ್ತರ ಹೇಳಬೇಕು ಅಂತ ಇದ್ದೀನಿ. ಸೊ ಅದು ಶೀಘ್ರದಲ್ಲೇ ಶುರು ಮಾಡಿ ಹೇಳ್ತೀನಿ. ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹಾಗೆಯೇ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಸರಳವಾಗಾದ್ರೂ ರಾಯರನ್ನ ಪೂಜೆ ಮಾಡಿದ್ರೆ ರಾಯರನ್ನ ಒಲಿಸ್ಕೊಳ್ಬೋದು.